ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಮುಂಚಿನ ವೇಳೆಯ ವಂದನೆಯನ್ನು ಸಲ್ಲಿಸುತ್ತಾ, ಬನ್ನಿ ಪ್ರಿಯರೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಇವತ್ತು ಆತನ ಚಿತ್ತದಂತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಆತನ ಘನಪಡಿಸಿ ಆತನ ಮಹಿಮೆಪಡಿಸೋಣ. ಪ್ರಿಯ ದೇವ ಜನರೇ, ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ ಅದರ 28-29 ವಚನಗಳನ್ನ. ಪ್ರಿಯ ದೇವ ಜನರೇ, ಇವತ್ತೆಲ್ಲರೂ ನಾವು ನಮ್ಮದೇ ಆದಂಥ ಹೊರೆಗಳನ್ನ, ಅಂದರೆ ಭಾರಗಳನ್ನ, ಅಂದರೆ ನೋವುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ, ಹಿಂಸೆಗಳನ್ನ ಹೊತ್ತುಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಆದರೆ ಕರ್ತನು ನಮಗೆ ಕರೆ ಕೊಡ್ತಿದ್ದಾನೆ. ಯೇಸು ಸ್ವಾಮಿ ಹೀಗೆ ಕರೆ ಕೊಡ್ತಿದ್ದಾನೆ ನೋಡ್ರಿ. ಎಳೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸ್ವಾತಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಹಲ್ಲೆಲೂಯಾ. ಎಂಥ ಒಂದು ಸುಂದರವಾದಂಥ ಒಂದು ವಾಗ್ದಾನ, ಒಂದು ಕರೆ ಪ್ರಿಯರೇ. ಈ ಲೋಕದಲ್ಲಿ ಯಾವ ಮನುಷ್ಯನು, ಯಾವ ವ್ಯಕ್ತಿಯು ಈ ರೀತಿಯಲ್ಲಿ ನಮ್ಮನ್ನು ಕರೆಯೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಕರೀತದಾನೆ. ಎಲೆ ಕಷ್ಟಪಡುವವರೇ, ಈ ಲೋಕದಲ್ಲಿ ಕಷ್ಟ ಅನ್ನತಕ್ಕಂಥದ್ದು ಮನುಷ್ಯನಲ್ಲಿ ಭಯಂಕರವಾಗಿ ಆಳ್ವಿಕೆ ಮಾಡ್ತಿದೆ. ಕಷ್ಟ ಎನ್ನತಕ್ಕಂಥದ್ದು ಮನುಷ್ಯರ ಜೀವಿತದಲ್ಲಿ ಭಯಂಕರವಾಗಿ ತಾಂಡವಾಡ್ತಿದೆ. ನನಗೆ ಯಾವ ಕಷ್ಟ ಇಲ್ಲ ಎಂದಾಗಿ ಹೇಳಿಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಈ ಕಷ್ಟವನ್ನು ಬಿಡಿಸುವವರು ಯಾರು? ಎಲ್ಲಿ ಹೋದರೆ ಈ ಕಷ್ಟಗಳು ಪರಿಹಾರ ಆಗ್ತದೆ? ಎಲ್ಲಿ ಹೋದರೆ ಈ ಕಷ್ಟಗಳಿಗೆ ಕೊನೆ ಇದೆ ಎಂದಾಗಿ ನೋಡೋದಾದರೆ ಅದು ಯೇಸು ಕ್ರಿಸ್ತನ ಪಾದದಡಿಯಲ್ಲಿ ಪ್ರಿಯರೇ. ಯೇಸು ಕ್ರಿಸ್ತನ ಮುಖಾಂತರಗೆ ಮಾತ್ರ ನಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ಸಾಧ್ಯ. ಅದರಿಂದಲೇ ಅಲ್ಲಿ ಕರೀತದನ್ನು ನೋಡ್ರಿ, ಎಳೆ ಕಷ್ಟಪಡುವವರೇ ಎಂಬುದಾಗಿ ಕರೀತದನೆ ಪ್ರಿಯರೇ. ಮತ್ತು ಹೊರೆ ಹೊತ್ತವರೇ ಅಂದರೆ ಇವತ್ತು ನಮ್ಮ ಭಾರವನ್ನು ನಾವೇ ಹೊತ್ತುಕೊಂಡು ಹೋಗ್ತಿದ್ದೀವಿ. ಹೊರಲಾರದ ಭಾರ, ಹೊರಲಾರದಷ್ಟು ನೋವು, ಸಂಕಟ, ಹಿಂಸೆಯಲ್ಲಿ ಮನುಷ್ಯ ಹಾದು ಹೋಗ್ತದಾನೆ. ಇಂಥ ಜನರನ್ನು ನೋಡಿ ದೇವರು ಹೇಳ್ತಿದ್ದಾನೆ, ನನ್ನ ಬಳಿಗೆ ಬನ್ನಿರಿ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೀವು ಯಾರೇ ಆಗಿರ್ಬೋದು, ಯಾವುದೇ ಭಾಷೆ, ಬಣ್ಣ, ಕುಲ, ಜಾತಿ, ಭೇದ ಏನು ನೋಡೋದಿಲ್ಲ ಪ್ರಿಯರೇ. ದೇವರು ಇದು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಒಟ್ಟು ನೀನು ಬಂದರೆ ಸಾಕು ಎಂಬುದಾಗಿ ಕಾಯ್ತಾನೆ. ನಿನಗೆ ಬಿಡುಗಡೆ ಕೊಡೋದಕ್ಕೆ, ನಿನಗೆ ಮುಕ್ತಿ ಕೊಡೋದಕ್ಕೆ, ನಿನಗೆ ವಿಮೋಚನೆ ಕೊಡೋದಕ್ಕೆ, ನಿನಗೆ ಶಾಂತಿಯನ್ನು ಕೊಡೋದಕ್ಕೆ, ನಿನಗೆ ಸಮಾಧಾನ ಕೊಡೋದಕ್ಕೆ ಆತನು ಕಾಯ್ತದಾನೆ ಪ್ರಿಯರೇ. ಇವತ್ತು ಎಷ್ಟೋ ಜನರು ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಬೇಕಾದ ರೀತಿಯಲ್ಲಿ ಬೇಕಾದ ಕಡೆಗಳಲ್ಲಿ ಅಲೆದಾಡ್ತಿದ್ರೆ ಎಲ್ಲಿ ಸಿಗುತ್ತೆ ಶಾಂತಿ? ಎಲ್ಲಿ ಸಿಗುತ್ತೆ ನೆಮ್ಮದಿ? ಎಲ್ಲಿ ಸಿಗುತ್ತೆ ಸಂತೋಷ ಎಂಬುದಾಗಿ? ಪ್ರಿಯ ದೇವ ಜನರೇ, ಅದಕ್ಕಾಗಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ತಿರುಗ್ತಿದ್ರೆ ಸಮಾಧಾನ ಎಲ್ಲಿ ಸಿಗುತ್ತೆ? ಸಂತೋಷ ಎಲ್ಲಿ ಸಿಗುತ್ತೆ? ನೆಮ್ಮದಿ ಎಲ್ಲಿ ಸಿಗುತ್ತೆ ಎಂಬುದಾಗಿ? ಪ್ರಿಯರೇ, ಈ ಲೋಕದಲ್ಲಿ ಯಾವ ವಸ್ತುಗಳಿಂದಲೂ ನಮಗೆ ತೃಪ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೆಲಸಗಳಿಂದಲೂ ನಮಗೆ ಸಂತೋಷ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾವ ಕಾರ್ಯಗಳಿಂದಲೂ ನಮಗೆ ಕಷ್ಟಗಳಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು ಮಾತ್ರ ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಅಲ್ಲಿ ದೇವರು ವಾಕ್ಯ ಹೇಳ್ತದೆ ನೋಡ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಲೋಕವು ಕೊಡುವ ರೀತಿಯಲ್ಲೆಲ್ಲ ಇದು, ಲೋಕದ ವಿಶ್ರಾಂತಿ ಅಲ್ಲ ಇದು ಪರಿಪೂರ್ಣವಂಥ ವಿಶ್ರಾಂತಿ. ಇದರಲ್ಲಿ ಯಾವುದೇ ಥರದ ಗೊಂದಲವಿಲ್ಲದಂಥ ವಿಶ್ರಾಂತಿ. ಈ ವಿಶ್ರಾಂತಿಯನ್ನು ಕೊಡೋದಕ್ಕೆ ಇವತ್ತು ದೇವರು ನಮ್ಮನ್ನು ಕರೀತಿದ್ದಾನೆ ಪ್ರಿಯರೇ. ಮತ್ತೆ ಅಲ್ಲಿ ನೋಡ್ರಿ, ದೇವರ ವಾಕ್ಯ ಮುಂದುವರಿಸಿ ಹೇಳ್ತದೆ, ನಾನು ಸ್ವಾತಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ.
ಕಲಿತುಕೊಳ್ಳಿರಿ, ನನ್ನನ್ನು ನೋಡಿ ಕಲಿತುಕೊಳ್ಳ್ರಿ. ಯೇಸು ಸ್ವಾಮಿಯಲ್ಲಿದ್ದಂಥ ಮನಸ್ಸು, ಯೇಸು ಸ್ವಾಮಿಯಲ್ಲಿದ್ದಂಥ ಗುಣ, ಯೇಸು ಸ್ವಾಮಿಯಲ್ಲಿದ್ದಂಥ ಸಂತೋಷ, ಯೇಸು ಸ್ವಾಮಿಯಲ್ಲಿದ್ದಂಥ ಸಮಾಧಾನ, ಯೇಸು ಸ್ವಾಮಿಯಲ್ಲಿದ್ದಂಥ ಜೀವವನ್ನು ಇವತ್ತು ನಾವೆಲ್ಲರೂ ಕಲಿತುಕೊಳ್ಳಬೇಕಾಗಿದೆ ಪ್ರಿಯರೇ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನನ್ನನ್ನು ನೋಡಿ ನೀವು ಕಲಿತುಕೊಳ್ಳ್ರಿ, ನನ್ನ ನೊಗವನ್ನು ತೆಗೆದುಕೊಳ್ಳ್ರಿ. ಅಂದರೆ ನನ್ನ ಒಂದು ಪ್ರೀತಿಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ, ಕಲಿತುಕೊಳ್ಳ್ರಿ, ನೀವು ಸಂತೋಷ ಪಡ್ರಿ ಅಂತ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ಪ್ರಿಯ ದೇವ ಜನರೇ, ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸ್ಕೊಳ್ತಿದ್ದಾರೋ, ನೀವೇನೇ ಕಷ್ಟದಲ್ಲಿರ್ಬೋದು, ಯಾವುದೇ ಥರದ ಹೊರೆಯನ್ನು ಹೊರ್ತಿರ್ಬೋದು, ನೀವೆಷ್ಟೇ ಸಂಕಟದಲ್ಲಿದ್ದರೂ ಯೇಸು ಸ್ವಾಮಿ ನಿಮಗೆ ಒಂದು ಕರೆ ಕೊಡ್ತಿದ್ದಾನೆ. ಬನ್ನಿರಿ ಆತನ ಪಾದದ ಬಳಿಗೆ, ಬನ್ನಿರಿ, ಬಿಡುಗಡೆ ಕೊಡ್ತಾನೆ. ಬನ್ನಿರಿ, ನಿಮಗೆ ಆತನ ಸಮಾಧಾನ ಕೊಡ್ತಾನೆ. ಮನುಷ್ಯರ ಹತ್ರ ಹೇಳಿಕೊಳ್ಳಲಾಗದಂಥ ಕಷ್ಟಗಳು, ಮನುಷ್ಯರ ಬಳಿಯಲ್ಲಿ ಹೇಳಿಕೊಳ್ಳಲಾಗದಂಥ ಸಮಸ್ಯೆಗಳು, ಮನುಷ್ಯರ ಬಳಿಯಲ್ಲಿ ಹೇಳಿಕೊಂಡ್ರೆ ಪರಿಹಾರನೇ ಸಿಗದಂಥ ಒಂದು ಸಂದರ್ಭಗಳು ನಮಗೆ ಮನುಷ್ಯರಲ್ಲಿದೆ. ಆದರೆ ದೇವರ ಹತ್ರ ಹೇಳಿಕೊಂಡ್ರೆ ಎಲ್ಲದಕ್ಕೂ ಪರಿಹಾರ, ಸಮಸ್ತಕ್ಕೂ ಪರಿಹಾರ ಆತನು. ಸಮಸ್ತ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಅದರಿಂದ ಪ್ರಿಯ ದೇವ ಜನರೇ, ಈ ಮುಂಚಿನ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಕೇಳಿಕೊಳ್ಳೋಣ. ದೇವರೇ, ನನಗೆ ಬಿಡುಗಡೆ ಕೊಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಮ ಪವಿತ್ರನಂತೆ ಸ್ವಾಮಿ, ಒಂದು ಸಮಯಕ್ಕೆ ನಿಮ್ಮ ಸ್ತೋತ್ರ, ನಿಮ್ಮ ವಾಕ್ಯಕ್ಕಾಗಿ ನಿಮ್ಮ ಸ್ತೋತ್ರ, ನಿಮ್ಮ ವಾಗ್ದಾನಕ್ಕಾಗಿ ನಿಮ್ಮ ಸ್ತೋತ್ರ. ನೀವು ನಮ್ಮನ್ನು ಪ್ರೀತಿಸಿ ಕನಿಕರಿಸಿ ನಮ್ಮನ್ನು ಕರೆದು ನಿಮ್ಮ ಎದೆಗೆ ಅಪ್ಪಿಕೊಂಡು ನಮಗೆ ಮುದ್ದಿಡುವ ದೇವರೇ, ನಿಮಗೆ ಸ್ತೋತ್ರ. ವಿಶೇಷ ಕರ್ತನೆ, ಯಾರೆಲ್ಲ ಈ ದಿನ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಅವರೆಲ್ಲರ ಜೊತೆಲಿರ್ರಿ ಸ್ವಾಮಿ, ಮಾತನಾಡ್ರಿ ಕರ್ತನೆ. ಈ ವಾಕ್ಯವು ಗೊತ್ತಿಲ್ಲದ ಜನರ ಬಳಿಯಲ್ಲಿ ಈ ವಾಕ್ಯವು ಹೋಗಲಿ ಕರ್ತನೆ. ಯೇಸುಸ್ವಾಮಿ, ಸತ್ಯವನ್ನು ತಿಳ್ಕೊಳ್ಳದೆ ಇರತಕ್ಕಂಥ ಜನರ ಬಳಿಯಲ್ಲಿ ಈ ಸತ್ಯವನ್ನು ಪವಿತ್ರಾತ್ಮನೆ ನೀವು ತಾನೇ ಕೊಂಡೊಯ್ದು ಅವರು ಕೂಡ ನಿನ್ನ ಕಡೆಗೆ ತಿರುಗಿಕೊಳ್ಳುವಾಗೆ ಕೃಪೆ ಕೊಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯ ದೇವ ಜನರೇ, ಈ ವಾಕ್ಯಗಳನ್ನು ಚೆನ್ನಾಗಿ ಓದ್ರಿ, ಧ್ಯಾನ ಮಾಡಿರಿ, ದೇವರ ಬಳಿಯಲ್ಲಿ ಬನ್ನಿರಿ, ದೇವರ ಪಾದಗಳನ್ನ ಹಿಡ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಆಮೇನ್.